family, and friends. Thank you all for joining us with this evening to celebrate a truly special person in our lives. Tonight, we are here to celebrate and surprise a remarkable person who has touched all of our hearts. As we gather here, let's take a moment to reflect on the incredible journey of Atyari, a woman whose strength, courage, and love have been nothing short of extraordinary. ನೀವು ಕುಟುಂಬದ ಸದಸ್ಯರ, ಸ್ನೇಹಿತರ ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಂಡ ಅಪಾರ ಪ್ರೀತಿ ನಿಮ್ಮ ಜೀವನದ ಸುಂದರ ಸತ್ಯವನ್ನು ತೋರಿಸುತ್ತದೆ ಮತ್ತು ಬೇರೆಯವರಿಗೆ ಮಾದರಿಯಾಗಿದೆ. ಲೆಟ್ಸ್ ಟೇಕ್ ಅ ಟ್ರಿಪ್ ಡೌನ್ ಮೆಮರಿ ಲೇನ್ ಆ್ಯಂಡ್ ರಿವಿಸಿಟ್ ಸಮ್ ಆಫ್ ದಿ ಡಿಫೈನಿಂಗ್ ಮೊಮೆಂಟ್ಸ್ ಆಫ್ ಯುವರ್ ಲೈಫ್. ನಿಮ್ಮ 60 ವರ್ಷಗಳ ಜೀವನವನ್ನು ನೋಡಿದಾಗ ನೀವು ಕಂಡ ಪರಿವಾರ ಮತ್ತು ಜೀವನದ ವಿಭಿನ್ನ ಹಂತಗಳು ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿವೆ. ನಿಮ್ಮ ಈ 60 ವರ್ಷಗಳ ಲೈಫ್ ಜರ್ನಿಯನ್ನು ನಿಮಗೆ ತೋರಿಸುವ ಒಂದು ಚಿಕ್ಕ ಪ್ರಯತ್ನ ಇಂದು ನಮ್ಮದಾಗಿದೆ. ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅವರ ಪ್ರಿಟಿ ಬರ್ತ್ಡೇ ಗರ್ಲ್ ಅವರು ಸೆಪ್ಟೆಂಬರ್ 6, 1964ರಲ್ಲಿ ಹುಕ್ಕೇರಿಯ ನಾಯ್ಕ್ ಕುಟುಂಬದಲ್ಲಿ ಜನಿಸಿದರು. ತಂದೆ ಬಸವಪ್ರಭು ಹಾಗೂ ತಾಯಿ ಶಾಂತಾಬಾಯಿಯ ಮುದ್ದಿನ ಮಗಳಾಗಿ ಕುಟುಂಬಕ್ಕೆ ಖುಷಿಯನ್ನು ಹಂಚಿದರು. ಅತ್ತೆಯವರಿಗೆ 3 ಜನ ಅಕ್ಕ ತಂಗಿಯರು, 3 ಜನ ಅಣ್ಣ ತಮ್ಮಂದಿರ ಜೊತೆಗೆ ಬಾಲ್ಯವನ್ನು ಹಂಚಿಕೊಂಡರು. ಇವರು ತಮ್ಮ ಒಡ ಹುಟ್ಟಿದವರೊಂದಿಗೆ ಸುಂದರವಾದ ಬಾಲ್ಯವನ್ನು ಹೊಂದಿದ್ದರು. ಎಲ್ಲರಂತೆ ಅಕ್ಕನ ಪ್ರೀತಿಯ ತಂಗಿಯಾಗಿ, ಅಣ್ಣಂದಿರ ಪ್ರೀತಿಯ ಗೆಳತಿಯಾಗಿ ಬಾಲ್ಯದ ದಿನಗಳನ್ನು ಕಳೆದರು. ಯಾವಾಗಲೂ ಆಟ ಆಡುವುದು ಮತ್ತು ಹೊಲ ಗದ್ದೆಗಳಿಗೆ ಹೋಗಿ ಕಾಲ ಕಳೆಯುವುದು ಇವರಿಗೆ ಇಷ್ಟವಾಗುತ್ತಿತ್ತು. ಶಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಹರ್ ಚೈಲ್ಡ್ಹುಡ್. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಹುಕ್ಕೇರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದರು. ನೆಪ ಮಾಡಿ ಇವರ ಅತ್ತೆ ಅಂದರೆ ವೈರಾಗಿ ಅಜ್ಜಿ ಮನೆಗೆ ಹೋಗಿ ಸಂಖ್ಯೆಯಲ್ಲಿ ಚಪ್ಪಲಿಗಳನ್ನು ತರುವುದು ಅವರಿಗೆ ತುಂಬಾ ಖುಷಿ ಕೊಡುತ್ತಿತ್ತು. ಎಲ್ಲರ ಜೀವನದಲ್ಲಿ ಮದುವೆ ಎಂಬುದು ಅತ್ಯಂತ ಮುಖ್ಯವಾದ ಹಂತ. ಆದರೆ ಇವರ ಜೀವನದ ದೊಡ್ಡ ಸರ್ಪ್ರೈಸ್ ಅವರ ಮದುವೆಯಾಗಿತ್ತು. ಪರಿಚಯವಿರುವ ಮನೆಗೆ ಸೊಸೆಯಾಗಿ ಹೋಗುವ ಖುಷಿ ಅವರಿಗಿತ್ತು. ಇವರು 24/2/1985ರಲ್ಲಿ ನಮ್ಮ ಮಾವ ಅಂದರೆ ಸಿದ್ದನಗೌಡ ಪಾಟೀಲ್ ಅವರನ್ನು ಮದುವೆಯಾದರು. ತುಂಬು ಕುಟುಂಬದ ಮುದ್ದಿನ ಸೊಸೆಯಾಗಿ ಹೊಸ ಎಂಟ್ರಿಯನ್ನು ಕೊಟ್ಟರು. ಜೀವನದ ಸಂಗಾತಿಯನ್ನು ಕಂಡು ಬದುಕಿನ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು. ಅತ್ತೆ ಮತ್ತು ಮಾವರ ಪ್ರೀತಿಯ ಬದ್ಧತೆ, ಸಹಕಾರ ಮತ್ತು ಪರಸ್ಪರ ಗೌರವವು ಅವರ ಆಪ್ತ ಸಂಬಂಧವನ್ನು ಗಟ್ಟಿ ಮಾಡಿತು. ಅತ್ತೆ, ಮಾವ, ನಾದಿನಿ ಮತ್ತು ಮೈದುನರೊಂದಿಗೆ ತುಂಬು ಕುಟುಂಬದಲ್ಲಿ ಬೆಳೆದರು. ಮದುವೆಯಾದ ಕೆಲ ವರ್ಷಗಳ ನಂತರ ಇವರು ತಮ್ಮ ಮನೆಯ ಭಾಗ್ಯಲಕ್ಷ್ಮಿ ಅಂದರೆ ಮುದ್ದಾದ ಹೆಣ್ಣು ಮಗಳಿಗೆ 25 ಫೆಬ್ರವರಿ 1988ರಂದು ಜನ್ಮ ನೀಡಿದರು. ತಂದೆ ತಾಯಿಯ ಅಪ್ಪುಗೆಯಲ್ಲಿ ತಂದೆಯ ಲಿಟಲ್ ಪ್ರಿನ್ಸೆಸ್ ಆಗಿ ಬೆಳೆದದ್ದು ಶ್ವೇತಾ ಅಕ್ಕ. ಮಗಳು ಸ್ವಲ್ಪ ದೊಡ್ಡವಳಾಗುತ್ತಿದ್ದಂತೆ 2ನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾಗ ಭೂಮಿಗೆ ಬಂದಿದೆ ನನ್ನ ಯಜಮಾನ ಅಂದರೆ ದ ಗ್ರೇಟ್ ಸಚಿನ್ ಪಾಟೀಲ್. Life was filled with lots of joy and happiness. It was a sweet, happy, complete family of 4 members. ಎಲ್ಲರೂ ಸರಿಯಾಗಿದೆ ಅನ್ನುವಷ್ಟರಲ್ಲಿ ಒಂದು ಕರಾಳ ದಿನ ಅವರನ್ನು ಅಪ್ಪಳಿಸಿತು. ಅವರ ಖುಷಿಯನ್ನು ದೂರ ಮಾಡಿತು. ದೇವರು ಒಳ್ಳೆಯವರನ್ನು ಬೇಗ ತನ್ನ ಹತ್ತಿರ ಕರೆದುಕೊಳ್ಳುತ್ತಾನೆ ಎಂಬಂತೆ ಅವರನ್ನು ಜೂನ್ 13, 2002ರಂದು ತನ್ನ ಕಡೆಗೆ ಕರೆದುಕೊಂಡರು. ಅದೇ ಅವರು ತಮ್ಮ ಗಂಡನನ್ನು ಕಳೆದುಕೊಂಡರು. ಲೈಫ್ ವಾಸ್ ಶಾಟರ್ಡ್ ಆ್ಯಂಡ್ ಶೆಲ್ಟರ್ ಆಫ್ ಅ ಫ್ಯಾಮಿಲಿ ವಾಸ್ ಗಾನ್. ನಂತರ ಅವಳ ಜೀವನವೇ ಬದಲಾಯಿತು. ಆದರೆ ತನ್ನ ಮಕ್ಕಳಿಗಾಗಿ ಅವಳು ಗಟ್ಟಿಯಾಗಿ ನಿಂತಳು. ಧೈರ್ಯದಿಂದ ಜೀವನದ ಎಲ್ಲ ಚಾಲೆಂಜ್ಗಳನ್ನು ಫೇಸ್ ಮಾಡಿ ಮುನ್ನುಗ್ಗಿದರು. ಈ ಸಂದರ್ಭದಲ್ಲಿ ಅವರ ಜೊತೆಯಾಗಿ ನಿಂತದ್ದು ಅತ್ತೆ, ಮಾವ, ತಾಯಿ ಎಲ್ಲರೊಂದಿಗೆ ಮತ್ತೆ ಜೀವನದಲ್ಲಿ ಹುಮ್ಮಸ್ಸನ್ನು ತಂದುಕೊಂಡರು. ಅತ್ತೆ ಯಾವಾಗಲೂ ಅವರ ಬಗ್ಗೆ ವಿಶೇಷವಾಗಿ ಹೇಳುತ್ತಾರೆ. ಆ ವ್ಯಕ್ತಿ ಎಂದರೆ ನನ್ನ ದೊಡ್ಡ ಅತ್ತೆ ವಿಜಯಲಕ್ಷ್ಮಿ ಪಾಟೀಲ್. ಅಕ್ಕನ ಸರಿಯಾಗಿ ಅವರಿಗೆ ಪ್ರತಿ ವಿಷಯದಲ್ಲೂ ಧೈರ್ಯ ತುಂಬಿ ಹೊರಗಿನ ಬದುಕನ್ನು ಪರಿಚಯಿಸಿಕೊಟ್ಟರು. ಅವರಿಗೆ ಯಾವಾಗಲೂ ಸಹಾಯ ಮಾಡಿ ಅವರನ್ನು ಜೀವನದಲ್ಲಿ ಮುನ್ನಡೆಯುವಂತೆ ಪ್ರೇರೇಪಿಸಿದರು. ಥ್ಯಾಂಕ್ ಯು ಮಮ್ಮಿರಿ. ಕಲಿತ ವಿದ್ಯೆ ಎಂದಿಗೂ ಕೈ ಬಿಡುವುದಿಲ್ಲ ಎಂಬಂತೆ ಅವರು ಕಲಿತ ಹೊಲಿಗೆ ಮತ್ತು ಮಾವ ಮಾಡುತ್ತಿದ್ದ LIC ಕೆಲಸ
Sumitaka and my husband Sachin, and I am proud of you, Atya, for raising your children and teaching them so many values. Thank you so much. ಮದುವೆಯ ನಂತರ ಅವರ ಅತಿ ದೊಡ್ಡ ಸಾಧನೆಗಳಲ್ಲಿ ಒಂದಾದದ್ದು ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಪ್ರಯತ್ನ. ತಮ್ಮ ಮಕ್ಕಳನ್ನು ಶಿಕ್ಷಣದ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ರೂಪಿಸುವಲ್ಲಿ ಅಪಾರ ಶ್ರಮ, ಶ್ರದ್ಧೆ ಮತ್ತು ಸಮಯವನ್ನು ವಹಿಸಿದ್ದಾರೆ. ಅವರು ತಮ್ಮ ಮಕ್ಕಳಿಗೆ ಉತ್ತಮವಾದ ಮೌಲ್ಯಗಳನ್ನು ನೀಡಿ ಜೀವನದಲ್ಲಿ ಯಶಸ್ವಿಯಾಗಿ ಬೆಳೆಯುವಂತೆ ಮಾಡಿದ್ದಾರೆ. Thank you so much. ಮದುವೆಯ ನಂತರ ಅವರ ಅತಿ ದೊಡ್ಡ ಸಾಧನೆಗಳಲ್ಲಿ ಒಂದಾದದ್ದು ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಪ್ರಯತ್ನ. ತಮ್ಮ ಮಕ್ಕಳನ್ನು ಶಿಕ್ಷಣದ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ರೂಪಿಸುವಲ್ಲಿ ಅಪಾರ ಶ್ರಮ, ಶ್ರದ್ಧೆ ಮತ್ತು ಸಮಯವನ್ನು ವಹಿಸಿದ್ದಾರೆ. ಅವರು ತಮ್ಮ ಮಕ್ಕಳಿಗೆ ಉತ್ತಮವಾದ ಮೌಲ್ಯಗಳನ್ನು ನೀಡಿ ಜೀವನದಲ್ಲಿ ಯಶಸ್ವಿಯಾಗಿ ಬೆಳೆಯುವಂತೆ ಮಾಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಬೆಳವಣಿಗೆ ನಂತರ ಅವರ ಜೀವನದಲ್ಲಿ ಮತ್ತೊಂದು ವಿಶೇಷ ಘಟನೆ ಎಂದರೆ ತಮ್ಮ ಮಗಳಿಗೆ ಒಳ್ಳೆಯ ಪತಿಯನ್ನು ಹುಡುಕಿಕೊಟ್ಟಿದ್ದು. ಜುಲೈ 15, 2013ರಲ್ಲಿ ಮಗಳ ಮದುವೆಯನ್ನು ಮಾಡಿದರು. ಅವರ ಶ್ರದ್ಧೆ ಮತ್ತು ಶ್ರೇಷ್ಠತೆಯಿಂದ ಈ ವಿಶೇಷ ದಿನವು ಕುಟುಂಬದ ಸಂತೋಷವನ್ನು ಮತ್ತೆ ಹೆಚ್ಚಿಸಿತು. ತಮ್ಮ ಮಗಳಿಗಾಗಿ ಉತ್ತಮ ಗೆಳೆಯನನ್ನು ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾದರು. Special thanks from Shwetaka for this, for finding her best life partner. ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯುತ್ತಾ ಮಂಗಳೂರಿನಿಂದ ಬೆಳಗಾವಿಯಿಂದ ಮಂಗಳೂರಿಗೆ ಪ್ರಯಾಣ ಮಾಡುತ್ತಾ ಮಗಳಿಗೆ ಎಲ್ಲ ಕಾಲದಲ್ಲಿ ಸಹಾಯ ಮಾಡಿ ಅವರ ಬೆನ್ನೆಲುಬಾಗಿ ನಿಂತಿದ್ದರು. ಇನ್ನೇನು ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯುತ್ತಾ ದೇಶ ಸುತ್ತುತ್ತಾ ಆರಾಮವಾಗಿ ಇರಬೇಕು ಎನ್ನುವಷ್ಟರಲ್ಲಿ ಮತ್ತೊಂದು ಜವಾಬ್ದಾರಿ ಪೂರೈಸುವ ಕಾಲ ಬಂದಿತು. ಅದೇ ಮಗನ ಮದುವೆ, ಅಂದರೆ ನನ್ನ ಮತ್ತು ಸಚಿನ್ ಮದುವೆ. ಡಿಸೆಂಬರ್ 4, 2020 ಜೀವನದ ಮತ್ತೊಂದು ಹರ್ಷದ ಕ್ಷಣವನ್ನು ನೀಡಿತು. ನಾನು ನಿಮ್ಮ ಮನೆಯ ಸೊಸೆಯಾಗಿ ಬಂದೆ. ನನ್ನನ್ನು ನಿಮ್ಮ ಮಗಳಂತೆ ಮನೆ ಸೇರಿಸಿಕೊಂಡಿರಿ, ಪ್ರೀತಿ ತೋರಿಸಿದ್ದೀರಿ. ಇದಕ್ಕೆ ನಾನು ಎಂದಿಗೂ ಚಿರಋಣಿ. ನಮ್ಮ ಜೀವನದ ಖುಷಿ ಮತ್ತಷ್ಟು ಹೆಚ್ಚಾಗಿದ್ದು ನವೆಂಬರ್ 23, 2021, ಏಕೆಂದರೆ ನಮ್ಮ ಜೀವನಕ್ಕೆ ಬಂದಿದ್ದು ನಮ್ಮ ಪುಟ್ಟ ಕನಸು ಚಾರ್ಲಿ. ನಮ್ಮೆಲ್ಲರ ಖುಷಿಯನ್ನು ದುಪ್ಪಟ್ಟು ಮಾಡಲು ದೇವರು ಕೊಟ್ಟ ಉಡುಗೊರೆ ಎಂದರೆ ಅದು ಚಾರ್ಲಿ. ಈ ಮುದ್ದಾದ ಮೊಮ್ಮಗಳ ಜೊತೆ ಕಾಲ ಕಳೆಯುತ್ತಾ ಅವಳ ಜೊತೆ ಆಟ ಪಾಠ ಕಲಿಸುತ್ತಾ ನಿಮ್ಮ ಸಮಯ ಕಳೆಯಿತು. ದ ಬೆಸ್ಟ್ ಪಾರ್ಟ್ ಅಬೌಟ್ ಯು ವಿಚ್ ಚಾರ್ಲಿ ಲವ್ಸ್ ಇಸ್ ಟೇಕಿಂಗ್ ಹರ್ ಆನ್ ಅ ವಾಕ್. ಅಜ್ಜಿ ಜೊತೆ ಎವ್ರಿ ಡೇ ಈವ್ನಿಂಗ್ ವಾಕ್ ಹೋಗೋದು ಚಾರ್ಲಿ ಭಾಳ ಇಷ್ಟ. Dear mom-in-law, I might have not always said it, but deep down, I always refer to you as my mom. I will always have a memory of you filled with love, positivity only. You are lovely and your acts also remind me and motivate me to be kind-hearted and generous. ಈ ಸುಂದರ ಬದುಕಿಗೆ ಮಾದರಿಯಾಗಿ ನಿಮ್ಮ ಮಗಳಂತೆ ಪ್ರತಿ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ದಕ್ಕೆ, ಜೀವನದ ಅಮೂಲ್ಯ ಪಾಠಗಳನ್ನು ಕಲಿಸಿಕೊಟ್ಟಿದ್ದಕ್ಕೆ, ಯಾವತ್ತೂ ನಾನೊಬ್ಬ ಹೊರಗಿನವಳು ಎಂಬ ಭಾವನೆ ಬರದಂತೆ ನನ್ನನ್ನು ನೋಡಿಕೊಂಡಿದ್ದಕ್ಕೆ, ನನಗೆ ಹುಷಾರಿಲ್ಲದಿದ್ದಾಗ ನನ್ನನ್ನು ಕೇರ್ ಮಾಡಿದ್ದಕ್ಕೆ, ನನ್ನ ಗಾಸಿಪ್ ಪಾರ್ಟ್ನರ್, ಶಾಪಿಂಗ್ ಪಾರ್ಟ್ನರ್ ಆಗಿ ಒಬ್ಬ ಫ್ರೆಂಡ್ ಥರ ನನ್ನೊಂದಿಗೆ ಇದ್ದದ್ದಕ್ಕೆ, ನಿಮ್ಮ ಮಗಳ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ಕೆಲಸ ಮಾಡುವುದಕ್ಕೆ ಮತ್ತು ನನ್ನ ಜೀವನದ ಪ್ರೊಫೆಷ್ನಲ್ ಲೈಫ್ನಲ್ಲಿ ಮುಂದೆ ಬರಲು ನನ್ನ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದಕ್ಕೆ ನಾನು ಎಂದಿಗೂ ಚಿರಋಣಿ. ಐ ವ್ಯಾಲ್ಯೂ ಯು ಫಾರ್ ಲೆಟಿಂಗ್ ಮೀ ಬಿ ಅ ಮೇಜರ್ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ, ಟ್ರೀಟಿಂಗ್ ಮೀ ಲೈಕ್ ಯುವರ್ ಓನ್ ಡಾಟರ್ ಇನ್ ಎವ್ರಿ ವೇ. ಐ ಲವ್ ಯು ಫಾರ್ ಎವ್ರಿಥಿಂಗ್. ಹ್ಯಾಪಿ ಬರ್ತ್ಡೇ ಟು ಯು ಅತ್ಯಾರಿ. ಯಾವಾಗಲೂ ಹೀಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ 100 ವರ್ಷ ಬಾಳಲಿ ಎಂದು ಪ್ರಾರ್ಥಿಸುವೆ. ಐ ಹೋಪ್ ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮ ಆ ಕ್ಷಣಗಳನ್ನು ನೆನಪಿಸುವಂತೆ
ಮಾಡುವಲ್ಲಿ ಈ ಚಿಕ್ಕ ಪ್ರಯತ್ನದ ಮುಖಾಂತರ ಮಾಡಿದ್ದೇವೆ. ಇದು ನಿಮಗೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇವೆ. Here is another surprise from all of our family members to make your 60th birthday even more special. ಹುಟ್ಟುಹಬ್ಬದ ಶುಭಾಶಯಗಳು. ನೂರು ವರ್ಷ ಸುಖವಾಗಿರ್ಬಾರ್ದು. ನಮ್ಮಿಬ್ಬರ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ನಿರ್ಮಲಾ. ಹ್ಯಾಪಿ ಬರ್ಡೇ ಅಜ್ಜಿರಿ. ನನ್ನ ತಮ್ಮನ ಆಸೆ ಅಂತೆ 2 ಮಕ್ಕಳನ್ನ ದಡ ಸೇರಿಸಿದ್ವ. ಚಲೋ ಹಳ್ಯಾನ ಸಿಕ್ಕ, ಚಲೋ ಸೊಸಿನ ಸಿಕ್ಕಳು. ಮತ್ತು ನನ್ನ ತಮ್ಮ ಮಕ್ಕಳನ್ನು ಅದು ಇಷ್ಟು ದಿವ್ಸ ಕಷ್ಟಪಟ್ಟಿದ್ದೆಲ್ಲ ಮರೆತು ಇನ್ಮೇಲೆ ಸುಖದಿಂದ ಇರು. 60 ವರ್ಷ ಬರ್ತಡೇ ಹಂಗೆ 100 ವರ್ಷ ಬರ್ತಡೇ ಮಾಡ್ಕೊಳಂಗೆ ದೇವ್ರು ನಿನಗೆ ಆಯುರ್ಯಾರು ಕೊಟ್ಟು ಭಾಳಷ್ಟು ಆಯುಷ್ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಕಡೆ ಪ್ರಾರ್ಥಿಸ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಹ್ಯಾಪಿ ಬರ್ತ್ಡೇ ವೈನಿರಿ. ವಿಶ್ ಯು ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳಿರಿ. ಹ್ಯಾಪಿ ಬರ್ತ್ಡೇ ವೈನಿರಿ. ಹ್ಯಾಪಿ ಬರ್ಡೇ ಅಕ್ಕರಿ. ವಾढदिवसाच्या हार्दिक शुभेच्छा. ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಜೋಕ. 100 ಕಾಲ ಸುಖವಾಗಿ ಬಾಳಿ. ಹುಟ್ಟುಹಬ್ಬದ ಶುಭಾಶಯಗಳು ವಿಜು. ಆರೋಗ್ಯ ಆಯುಷ್ಯ ಕೊಟ್ಟು ದೇವರನ್ನು ಚೆನ್ನಾಗಿ ಕಾಪಾಡಲಿ. ಹ್ಯಾಪಿ ಬರ್ತ್ಡೇ ವಿಜಯಕ್ಕ. ಹ್ಯಾಪಿ ಬರ್ತ್ಡೇ ಆಯಿ. ಹ್ಯಾಪಿ ಬರ್ತ್ಡೇ ಆಯಿ. ವಿಜಯಕ್ಕ 60 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಮೌಶಿ. ಹ್ಯಾಪಿ ಬರ್ತ್ಡೇ ವಿಜಯಕ್ಕ. ಹುಟ್ಟುಹಬ್ಬದ ಶುಭಾಶಯಗಳು ಅತ್ತೆ. ಹುಟ್ಟುಹಬ್ಬದ ಶುಭಾಶಯಗಳು ಇದ್ದು. ಹುಟ್ಟುಹಬ್ಬದ ಶುಭಾಶಯಗಳು ವಿಜಯಕ್ಕ. ಹ್ಯಾಪಿ ಬರ್ತ್ಡೇ ಕಪ್ಪು. ಹ್ಯಾಪಿ ಬರ್ತ್ಡೇ ಅತ್ಯ. ಹ್ಯಾಪಿ ಬರ್ತ್ಡೇ ಮೌಶಿ. ಹ್ಯಾಪಿ ಬರ್ತ್ಡೇ ವಿಜಯಕ್ಕ. ಹ್ಯಾಪಿ ಬರ್ತ್ಡೇ ವಿಜು. ಹ್ಯಾಪಿ ಬರ್ತ್ಡೇ ಮೌಶಿ. ಹ್ಯಾಪಿ ಬರ್ತ್ಡೇ ಯುಜು. ಹ್ಯಾಪಿ ಬರ್ತ್ಡೇ ಹಿಜು. 60ನೇ ಹುಟ್ಟುಹಬ್ಬದ ಶುಭಾಶಯಗಳು ವಿಜಯಕ್ಕ. ಹ್ಯಾಪಿ ಬರ್ಡೇ ವಿಜಯಕ್ಕ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಲಿವ್ ಲಾಂಗ್ ಲೈಫ್. ಬಿ ಹ್ಯಾಪಿ ವಿಜಯಕ್ಕ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಜ್ಜಿರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹ್ಯಾಪಿ ಬರ್ಡೇ ಮಾಮಿರಿ. ನಿಮ್ಮ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಹೀಗೆ ನಗ್ನಗ್ತಾ 100 ವರ್ಷ ಬಾಳಲಿ ಅಂತ ಕೇಳ್ಕೊತೀನಿ. ಯಾವಾಗಲೂ ನಾನು ನೋಡಿರೋ ಪರ್ಸನ್ ಯಾವಾಗಲೂ ಅಂತಂದರೆ ನೀವು ಹೈಪರ್ ಆ್ಯಕ್ಟಿವ್. ಸೊ 60 ವರ್ಷ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಇನ್ನು ಮುಂದೆನೂ ಅದೇ ಥರ ಇದ್ದು ಎಲ್ಲರ ಜೊತೆ ನಗ್ನಗ್ತಾ ಇರಿ ಅಂತ ಕೇಳ್ಕೊತಾ ನಾನು ವಿಶಿಸಿನಮ್ ಹೇಳ್ತೀನಿ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ಡೇ ಕಾಕು. ಮೇ ಆಲ್ ಯೋರ್ ಡ್ರೀಮ್ಸ್ ಆ್ಯಂಡ್ ವಿಶಸ್ ಕಮ್ ಟ್ರೂ. ದೇವ್ರು ನಿಂಗೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು 100 ವರ್ಷ ಚಂದಂಗೆ ಚೊಲ್ತಂಗೆ ಇಟ್ಟಿರಲಿ. ಒನ್ಸ್ ಮೋರ್ ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಆ್ಯಂಡ್ ಹ್ಯಾಪಿ ಬರ್ಡೇ ಕಾಕು. ಹ್ಯಾಪಿ ಬರ್ಡೇ ಅಜ್ಜಿರಿ. ಸ್ಟೇ ಬ್ಲೆಸ್. ಹುಟ್ಟುಹಬ್ಬದ ಶುಭಾಶಯಗಳು ಮಾಮಿರಿ. ಈ ವಯಸ್ಸಿನಾಗ ನಿಮಗೆ ಇರೋ ಎನರ್ಜಿ ನಮಗೂ ಇಲ್ಲ. ಹಿಂಗೆ ಆರೋಗ್ಯವಾಗಿರ್ರಿ. ದೇವ್ರು ನಿಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಸಚ್ಚ ಶ್ವೇತ ಇಷ್ಟು ಸಕ್ಸಸ್ ಆಗಕ್ಕೆ ನೀವ ಕಾರಣ. ಅದೇ ರೀತಿ ಸಚ್ಚಾನು ಎಲ್ಲ ಜವಾಬ್ದಾರಿ ತೊಗೊಂಡು ನಿಮ್ಮ ಬರ್ಡೇ ಪಾರ್ಟಿ ಅರೇಂಜ್ ಮಾಡ್ಯಾನು. ಖುಷಿಯಾಗಿರ್ರಿ, ಆರಾಮಾಗಿರ್ರಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಬಾಯ್. ಹಾಯ್ ಮಾಮಿ, ಹ್ಯಾಪಿ 60th ಬರ್ಡೇ. ಸರ್ಪ್ರೈಸ್ ಹೆಂಗಿತ್ತು? ನೀ ಮಾಮಿಗಿಂತಲೂ ನಮ್ಗೆ ಕಾಕು ಆಗ್ತಿ. ಆ್ಯಕ್ಚುಲಿ ನಾವು ನಿಮ್ಗೆ ಹೆಂಗೆ ಮಾಮಿ ಅನ್ನಕ್ಕೆ ಸ್ಟಾರ್ಟ್ ಮಾಡೋದು ಗೊತ್ತಾಗಲಿಲ್ಲ. ಮಾಮಿಗಿಂತಲೂ ನೀ ನಮ್ಗೆ ಮಮ್ಮಿ ಗತೆನ. ಯಾಕಂದ್ರೆ ನಮ್ಗೆ ಯಾವಾಗ ನಿಂದು ಹೆಲ್ಪ್ ಬೇಕಾಗಿತ್ತು ಅವಾಗ ನೀ ನಮ್ಮ ಜೋಡೆ ಇದ್ದಿ. ನಂದು 2 ಮಕ್ಕಳು ಡೆಲಿವರಿ ಕೂಡ ಮಾಡೋ ಮುಂದೆ ನೀ ಇದ್ದಿ. ನಾ ದೇವ್ರ ಕಡೆ ಕೇಳ್ಕೋದಿಷ್ಟ, ನಿಂಗೆ ಯಾವಾಗಲೂ ದೇವ್ರ ಆಯುಷ್ಯ ಆರೋಗ್ಯ ಭಾಗ್ಯದಿಂದ ಹಿಂಗೆ ಚಂದಂಗೆ ಇಟ್ಟಿರ್ಲಿ. 100 ವರ್ಷ ತನ ನೀನು ನಕ್ಕೊಂತ ಮಗ ಸೊಸಿ ಮೊಮ್ಮಗಳ ಜೊತೆ ಆರಾಮ್ ಖುಷಿಲೇ ಇರು. ಮತ್ತು ಅವಾಗವಾಗ ನಮ್ಮನ್ನು ನೆನ್ಪು ಮಾಡ್ಕೊತಿರು. ಮನೆ ಕರಿ. ಆಮೇಲೆ ನೀ ಮಾಡೋದದು ಏನದ ಟೊಮೆಟೊ ಸಾರು ಮಾಡಿ ನಮ್ಗೆ ಊಟಕ್ಕೆ ಕರಿ. ನಮ್ಗೆ ಭಾಳ ಸೇರ್ತೈತಿ ನೀ ಮಾಡೋ ಟೊಮೆಟೊ ಸಾರು. ಮತ್ತು ಯಾವಾಗೂ ನಕ್ಕೊಂತೀರು. ಥ್ಯಾಂಕ್ ಯು. ಬಾಯ್. ಹ್ಯಾಪಿ ಬರ್ಡೇ ಅಜ್ಜಿ. ಹ್ಯಾಪಿ ಬರ್ಡೇ ಕಾಕು. ಹ್ಯಾಪಿ ಬರ್ಡೇ ಕಾಕು ರೀ. ಹ್ಯಾಪಿ ಬರ್ಡೇ ಕಾಕು. ಮೇ ಗಾಡ್ ಬ್ಲೆಸ್ ಯು. ಮೇ ಆಲ್ ಯೋರ್ ಡ್ರೀಮ್ಸ್ ಕಮ್ ಟ್ರೂ. ಹ್ಯಾಪಿ ಬರ್ಡೇ ಮಾಮಿ. ಕಾಕು. ಮಾಮಿ. ಕಾಕು. ಮಾಮಿ. ಮಾಮಿ. ಕಾಕು. ಹ್ಯಾಪಿ ಬರ್ಡೇ ಕಾಕು. ಹ್ಯಾಪಿ ಬರ್ಡೇ. ಹಾಯ್ ದೊಡ್ಡಮ್ಮ, ಹ್ಯಾಪಿ ಬರ್ಡೇ. ಪ್ರೀತಿಯ ವೈನಿಯವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
You many more happy returns of the day, auntie. ನಿಮಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ 100 ವರ್ಷ ಆಯುಷ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ಅತ್ತೆಯವರೇ, ನಿಮಗೆ ಷಷ್ಠಿ ಪೂರ್ತಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಶುಭ ಸಂದರ್ಭದ ಸಂಭ್ರಮದಲ್ಲಿ ದೇವರು ನಿಮಗೆ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಹಾಯ್ ಅಜ್ಜಿ, ಇದು ನಿನ್ನದೇ 60th ಬರ್ಡೇ, ಸೊ ವಿಶ್ ಯು ಹ್ಯಾಪಿ ಬರ್ಡೇ. ನೀನು ನನಗೆ ಭಾಳ ಇಷ್ಟ. ಯಾವಾಗ ನೀನು ನನ್ನ ಜೊತೆ ಇದ್ದಾಗ ನಾನು ಹ್ಯಾಪಿ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಟೇಕ್ ಕೇರ್. ಲವ್ ಯು. ನನ್ನ 60th ಬರ್ಡೇ, ವಿಶಿಂಗ್ ಯು ಹ್ಯಾಪಿ ಬರ್ಡೇ. ನಂಗೆ ಭಾಳ ಇಷ್ಟ. ನೀ ಕ್ಯೂಟ್ ಡ್ರೆಸ್ಸಸ್ ಮಾಡ್ತಿದ್ದಿ, ನಂಗೆ ಭಾಳ ಇಷ್ಟ ಆಗ್ತಿದ್ದು. ನೀನು ವರ್ಲ್ಡ್ ಬೆಸ್ಟ್ ಗ್ರಾಮರ್ ಇನ್ ದ ವರ್ಲ್ಡ್. ನೀನು ಮಿಸ್ ಯು, ಲವ್ ಯು. ಹಾಯ್ ಮಾ, 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸಾರಿ, ನಾನು ಬರಬೇಕಾಗಿತ್ತು ಇವತ್ತಲ್ಲೇ, ಬಟ್ ಬರೋಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅವ್ವ. ಯಾಕಂದ್ರೆ ಪಪ್ಪ ಇಲ್ಲ ಅಂತಂದರೆ ಕಷ್ಟ. ಆದರೂ ನೀನು ನಮಗೆಲ್ಲ ಸಪೋರ್ಟ್ ಮಾಡಿ, ನಾನು ಅದೇನಿ ನಿಮ್ಮ ಜೊತೆ, ನೀವೇನು ಕಲಿತೀರಿ ಕಲೀರಿ ಅಂಥೇಳಿ ನಮಗೆ ಧೈರ್ಯ ಕೊಟ್ಟು ನಮ್ಮ ಜೊತೆ ಇಲ್ಲಿವರೆಗೂ ನಿಂತು ನಮಗೆ ಚಲೋ ಎಜುಕೇಷನ್ ಕೊಡಿಸಿ, ಪ್ಲಸ್ ಮದುವೆನೂ ಮಾಡಿಕೊಟ್ಟು ನಮ್ಮಿಬ್ಬರು ಚಲೋತಾಗ ನೋಡ್ಕೊಂಡು ನೀನು ನಮ್ಗೆ ಯಾವತ್ತೂ ಎದಕ್ಕೂ ಕಡಿಮೆ ಮಾಡಿಲ್ಲ. ಯಾವಾಗೂ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ಕೊತೀರು. ಹೀಗೆ ಸಪೋರ್ಟ್ ಮಾಡ್ಕೊತೀರು. ಇವತ್ತು ನಾವು ಏನೇ ಆಗಿದ್ರು ಅದೆಲ್ಲ ನಿನ್ನಿಂದನ. ದೇವ್ರು ನಿನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷ್ಯ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅವ್ವ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸಚಿನ್, ರಾಧಿಕಾ ಆ್ಯಂಡ್ ಚಾರ್ವಿ. ಯಾಕಂದ್ರೆ ಇಷ್ಟೊಂದು ಗ್ರ್ಯಾಂಡಾಗಿ ನಿನ್ನ ಬರ್ಡೇ ಸರ್ಪ್ರೈಸ್ ಪಾರ್ಟಿ ಕೊಡತ್ತಾರೆ, ನಿನಗೆ ಬರ್ಡೇ ಸೆಲೆಬ್ರೇಷನ್ ಮಾಡತ್ತಾರ. ಖುಷಿ ಆಯಿತು. ಥ್ಯಾಂಕ್ ಯು. ಇವತ್ತು ನಾನು ಅಲ್ಲಿದ್ದಿದ್ರೆ ನಿಮ್ಮ ಜೊತೆ ಎಂಜಾಯ್ ಮಾಡ್ತಿದ್ವಿ. ಇಟ್ಸ್ ಓಕೆ, ನೀವೆಲ್ಲರೂ ಎಂಜಾಯ್ ಮಾಡಿರಿ. ಮಿಸ್ ಯು ಆಲ್. ಹ್ಯಾಪಿ ಟು ಯು ಅಜ್ಜಿ. ಐ ಲವ್ ಯು ಸೋ ಮಚ್. Happy 60th birthday, Nimi. May God bless you with all the happiness and good health. Thank you all for making this day even more beautiful with your heartfelt wishes. Once again, thank you all from me, Sachin, Shwetaka and Charvi. ಇವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಸುಖ ದುಃಖಗಳಲ್ಲೂ ಅವರ ಜೊತೆಯಾಗಿ ನಿಂತಿದ್ದಕ್ಕೆ ಮತ್ತು ಈ ಷಷ್ಠಿ ಪೂರ್ತಿಯನ್ನು ಇಷ್ಟು ಖುಷಿಯಿಂದ ಆಚರಿಸಲು ಎಲ್ಲರೂ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ದಿ ಸೆಲೆಬ್ರೇಷನ್ ಬಿಗಿನ್ಸ್. Here is to amazing person she is, the incredible journey she had, and many more years of health, happiness and success. Let's begin much awaited time, that is cake cutting ceremony.
किसका, क्या मिसाल दो मैं तेरी, नाम लूं मैं किसका। नहीं नहीं ऐसा हंसी कोई नहीं है, जिस पे ये नजर रुक जाए, बेमिसाल जो कहलाए। तू जिए हजारों साल, ये मेरी है आरज़ू। हैप्पी बर्थडे टू यू, ओहो हैप्पी बर्थडे टू यू, आहा हैप्पी बर्थडे टू यू। औरों की तरह कुछ मैं भी तोहफा आज लाता, औरों की तरह कुछ मैं भी तोहफा आज लाता। मैं तेरी हंसी महफिल में फूल लेके आता, जिन्हें कहा उसे क्या है फूलों की जरूरत, जो बहार खुद कहलाए, हर कली का दिल धड़काए। तू जिए हजारों साल, ये मेरी है आरज़ू। हैप्पी बर्थडे टू यू, हैप्पी बर्थडे टू यू, हैप्पी बर्थडे टू यू। फूलों ने चमन से तुझको है सलाम भेजा, फूलों ने चमन से तुझको है सलाम भेजा। तारों ने गगन से तुझको ये प्याम भेजा। दुआ है ये खुदा करे ऐ शौक तुझको, चांद की उम्र लग जाए, आए तो कयामत आए। तू जिए हजारों साल, ये मेरी है आरज़ू। हैप्पी बर्थडे टू यू, ओहो हैप्पी बर्थडे टू यू, हैप्पी बर्थडे टू यू। ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಕ್ಕಾಗತಾನೆ ಅಂದ ಇರುವುದು, ತುಂಬಿ ಬರುವುದು ಚಂದ್ರನಕ್ಕಾಗತಾನೆ
ಬೀಸೋ ಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ಗುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ साल भर में सबसे प्यारा होता है एक दिन 100 दुआएं दे रहा दिल तुमको आज के दिन I wish you happy happy birthday happy birthday happy happy birthday to you I wish you happy happy birthday happy birthday happy happy birthday to you मेरी मन्नतें पूरी हो तेरी सभी हसरतें सारे जहां की खुशी हो तेरी अब तो यही आरज़ू है मेरी एक इशारे पे तेरे मैं जान लुटा दूंगा तेरे ख्वाबों को हकीकत मैं बना दूंगा I wish you happy happy birthday happy birthday happy happy birthday to you I wish you happy happy birthday happy birthday happy happy birthday to you I wish you happy happy birthday happy birthday happy happy birthday to you I wish you happy happy birthday happy birthday happy happy birthday to you